ಸರ್, ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಬಿ ಜೆ ಪಿ ರಾಜ್ಯ ವಕ್ತಾರನಾಗಿ ಇನ್ನೊಂದು 3-4 ದಿನದಲ್ಲಿ 11ನೇ ತಾರೀಕು ಒಳಗಡೆ ಈ ಎಲ್ಲ ಸಮಸ್ಯೆಗಳು ಪರಿಹಾರ ಆಗತ್ತೆ. ಯಾವ ಕಾರ್ಯಕರ್ತರು ಗೊಂದಲ ಇದು, ಕಾರ್ಯಕರ್ತರಿಂದ ನಿರ್ಮಾಣ ಆದಂಥ ರಾಜಕೀಯ ನಾಯಕರುಗಳ ಮಧ್ಯದಲ್ಲಿ ಗೊಂದಲ ಇದೆ. ನಾನು ಅದನ್ನು ಇಲ್ಲ ಅಂತ ಹೇಳ್ತೇನೆ. ಕಾರ್ಯಕರ್ತರು ಮತ್ತಷ್ಟು ವಿವೇಕದಿಂದ ಅತ್ಯಂತ ಜವಾಬ್ದಾರಿಯಿಂದ ಕಾರ್ಯಕರ್ತರು ನಡ್ಕೊಂಡಿದ್ದಾರೆ ಇಡೀ ರಾಜ್ಯದಲ್ಲಿ. ನಾಯಕರು ಅಂತಕ್ಕಂಥದ್ರಲ್ಲಿ ವ್ಯತ್ಯಾಸಗಳಾಗಿರ್ಬೋದು. ಇನ್ನೊಂದು 4-5 ದಿನ 10ನೇ ತಾರೀಕು 8 ದೆಹಲಿ ಚುನಾವಣೆ ಫಲಿತಾಂಶ, 10ನೇ ತಾರೀಕು ಕರ್ನಾಟಕದ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಯಾರಾಗ್ಬೋದು ಸರ್ ಮತ್ತೆ ಬಿಜೆಪಿ ರಾಜ್ಯದಲ್ಲಿ? ಹಾಗಂತಲ್ಲ, ಪಕ್ಷದ ಹಿರಿಯರು ಭಾಳ ಸೂಕ್ತವಾದಂಥ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ರಾಜ್ಯದ ಇದಕ್ಕೋಸ್ಕರ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನು ಈ ಇಡೀ ಚುನಾವಣೆ ಪ್ರಕ್ರಿಯೆಗೆ ಮಾಡಲಾಗಿದೆ. ಅವರು ಬಂದು ಮಾಡ್ತಾರೆ. ಒಂದು ನೋಡಿ, ಬಿ ಜೆ ಪಿಯಲ್ಲಿ ಇರತಕ್ಕಂಥದ್ದು ಸೂಕ್ತ ವ್ಯಕ್ತಿಯನ್ನು ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಅಧ್ಯಕ್ಷರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಮತ್ತಷ್ಟು ಸಶಕ್ತವಾಗಿ ಪಾರ್ಟಿಯನ್ನು ಕಟ್ತೀವಿ. ನೋಡಿ, ನಾನು ಹೇಳ್ತಾ ಇದ್ದೀನಿ, ನಮ್ಮ ರಾಜ್ಯದ ಅಧ್ಯಕ್ಷರು ಸನ್ಮಾನ್ಯ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಕಳೆದ 1.5 ವರ್ಷದಲ್ಲಿ ಈ ಪಾರ್ಟಿಯನ್ನು ಕಟ್ಟುವಂಥದ್ದು ಕೆಲಸ ಮಾಡಿದ್ದೀವಿ. ಪಕ್ಷ ಏನು ಸೂಕ್ತ ತೀರ್ಮಾನ ತೆಗೆದುಕೊಂಡು ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಅಧ್ಯಕ್ಷರ ನೇತೃತ್ವದಲ್ಲಿ ಪಕ್ಷವನ್ನು ಕಟ್ಟೋದು ಅಷ್ಟೇ ನಮ್ಮ ಕೆಲಸ. ಅರ್ಥ ಸರ್, ಎಲ್ಲೋ ಒಂದು ಕಡೆ ವಿಜಯೇಂದ್ರ ವಿಫಲರಾದ್ರ ಅಂತ ಎಲ್ಲರೂ ವಿಶ್ವಾಸಕ್ಕೆ ತಗೊಳ್ಳೋದ್ರಲ್ಲಿ ಇಲ್ಲ, ಹಾಗೇನಿಲ್ಲ. ಪರ್ಸೆಪ್ಷನ್ಸ್ ಬದಲಾವಣೆಗೆ ಇರುತ್ತೆ. ನಾನು ಹೇಳಿದ್ನಲ್ಲ, ಮನಭೇದ ಬೇರೆ, ವಿಚಾರ ಬೇರೆ. ಹಾಗೆ ಅಂತ ಭಾವಿಸೋದೇನು ಬೇಡ. ಕೋಟ್ಯಾಂತರ ಜನ ಕಾರ್ಯಕರ್ತರಿರ್ತೀವಿ. ಯಾರಕ್ಕೂ ಅನೇಕ ಜನರಿಗೆ, ಕೆಲವರಿಗೆ ಅವರು ಮಾಡುವಂಥ ಶೈಲಿ ಸಮಾಧಾನ ಇಲ್ಲದಿರ್ಬೋದು, ಬೇರೆ ಕಾರಣಗಳಿರ್ಬೋದು. ಇದರಲ್ಲಿ ವಿಚಾರ ಭೇದ, ವ್ಯಕ್ತಿನ ಅದೇ ಹೇಳಿದೆ, ಮನಭೇದ ಇರ್ಬೋದು. ಯಾವುದೋ ನಮಗೂ ನಿಮಗೂ ಭೇದ ಇಲ್ಲದೆ ಇರ್ಬೋದು ಬೇಕಾದ್ರೆ. ಆದರೆ ಇಲ್ಲಿ ನಮ್ಮ ಪಕ್ಷ ನಡೀತಕ್ಕಂಥದ್ದೇ ಐಡಿಯಾಲಜಿ ಮೇಲೆ. ಇದರಲ್ಲಿ ವ್ಯಕ್ತಿ ಅಂತಕ್ಕಂಥದ್ದು ಒಂದು ನಗಣ್ಯ. ಅದು ಯಾರೇ ಇರಲಿ, MG ಮಹೇಶ್ ಇರಲಿ, ಯಾರೇ ಇರಲಿ, ಯಾವ ಮೋದಿ ಯಾರಾದರೂ ಒಂದು ನಾವು ನಡೀತಾ ಇರ್ತಕ್ಕಂಥ ಒಂದು ಐಡಿಯಾಲಜಿ ಮೇಲೆ ಅಂತ. ಮೋದಿ ಅಂತ ಶ್ರೇಷ್ಠ ನಾಯಕತ್ವ ಇರ್ತಕ್ಕಂಥದ್ದು, ಯಡಿಯೂರಪ್ಪನವರು ಅಂತ ಶ್ರೇಷ್ಠ ನಾಯಕತ್ವ ಇರಬೇಕಾದಂತಾಗ ಪಕ್ಷ ಕಾರ್ಯಕರ್ತರಿಗೆ ಆ ಪ್ರೇರಣೆಯಿಂದ ನಾವು ಮುಂದೆ ಪಕ್ಷವನ್ನು ಕಟ್ಕೊಂಡು ಹೋಗ್ತೀವಿ.